ಈ ಸಂಚಿಕೆಯಲ್ಲಿ ಆಹಾರದ ಬಗ್ಗೆ ಬಹಳ ವಿವರವಾಗಿ ತಿಳಿದುಕೊಳ್ಳೋಣ. ಮನುಷ್ಯನ ದೇಹ ಒಂದು ಜೈವಿಕ ಯಂತ್ರವಿದ್ದಂತೆ. ಹೇಗೆ ಯಂತ್ರಗಳಿಗೆ ಕಾರ್ಯನಿರ್ವಹಿಸಲಿಕ್ಕೆ ಶಕ್ತಿಗಾಗಿ ನಾವು ಪೆಟ್ರೋಲು, ಡೀಸೆಲ್ಲು, ವಿದ್ಯುತ್ ಹೀಗೆ ಹಲವಾರು ಶಕ್ತಿಯ ರೂಪಗಳನ್ನು ನೀಡ್ತೇವೋ, ಹಾಗೆ ಮಾನವ ದೇಹ ಈ ಜೈವಿಕ ಯಂತ್ರಕ್ಕೆ ದೈನಂದಿನ ಕಾರ್ಯಚಟುವಟಿಕೆಗಳಿಗಾಗಿ ಅವಶ್ಯಕವಿರುವ ಪೌಷ್ಟಿಕಾಂಶಗಳನ್ನು ಒದಗಿಸ್ತಕ್ಕಂಥದ್ದು ಅತ್ಯಗತ್ಯ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ನಾಣ್ಣುಡಿಯಂತೆ ಆಹಾರವನ್ನು ಯಾವ ಬಗೆಯಲ್ಲಿ ಸೇವಿಸಬೇಕು, ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು, ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಯಾವ ಪೌಷ್ಟಿಕಾಂಶಗಳು ಇರ್ತವೆ, ದೇಹಕ್ಕೆ ಯಾವ ಪೌಷ್ಟಿಕಾಂಶಗಳು ಬೇಕು, ಇವೆಲ್ಲವನ್ನು ಅರಿತರೆ ನಾವು ಅನಾರೋಗ್ಯಕ್ಕೆ ತುತ್ತಾಗದಂತಹ ಆಹಾರವನ್ನು, ನಿಯಮಗಳನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಹಕಾರ ಆಗ್ತದೆ. ಬಹುಪಾಲು ಜನ, ನಾನು ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಕಂಡಿದ್ದೇನೆ, ಆಹಾರದ ಬಗ್ಗೆ ವೈಜ್ಞಾನಿಕವಾದ ತಿಳುವಳಿಕೆಯೇ ಇರಲ್ಲ. ರುಚಿಗಾಗಿ, ಬಾಯಿ ರುಚಿಗಾಗಿ, ಸಂತೃಪ್ತಿಗಾಗಿ ಆಹಾರ ಸೇವನೆ ಅನ್ನತಕ್ಕಂಥ ಭಾವನೆ ನಮ್ಮೆಲ್ಲ ಜನಸಾಮಾನ್ಯರಲ್ಲಿ ಅನೇಕ ವಿಚಾರವಂತರು, ವಿದ್ಯಾವಂತರಲ್ಲೂ ಕೂಡ ಇದೆ. ಆಹಾರ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತಕ್ಕಂಥ, ಪೌಷ್ಟಿಕಾಂಶಗಳನ್ನು ಒದಗಿಸ್ತಕ್ಕಂಥ ಒಂದು ಸೇವನೆ ಅನ್ನತಕ್ಕಂಥ ಭಾವನೆ ಬಹಳ ಮುಖ್ಯವಾದಂಥದ್ದು. ಈ ಆಹಾರ ಎಲ್ಲರಿಗೂ ಕೂಡ, ಎಲ್ಲ ದೇಹಕ್ಕೂ ಕೂಡ, ಎಲ್ಲ ವಯಸ್ಸಿನವ್ರಿಗೂ ಕೂಡ, ಹೆಂಗಸರು ಮತ್ತು ಗಂಡಸರು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬೇಕಾದಂಥ ಆಹಾರ ಒಂದೇ ಆಗಿದ್ದರೂ ಸಹ ಅವರವರ ದೈನಂದಿನ ಚಟುವಟಿಕೆಗಳು, ಅವರವರ ವಯಸ್ಸು, ಲಿಂಗ ಮತ್ತು ಮೈಗೂಡಿಸಿಕೊಂಡಂಥ ದೈನಂದಿನ ದೈಹಿಕ ಶ್ರಮ, ದೇಹದ ತೂಕ ಇವೆಲ್ಲವುಗಳಿಗೆ ಅನುಗುಣವಾಗಿ ಆಹಾರದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಇವೆಲ್ಲ ಇವತ್ತು ನಾವು ಆಹಾರದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕ. ಏಕೆ ಅಂತಂತಂದರೆ ಆಹಾರದಿಂದಲೇ ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ. ಒಂದಾನೊಂದು ಕಾಲದಲ್ಲಿ ಭಾರತೀಯರಲ್ಲಿ ಅಪೌಷ್ಟಿಕತೆಯ ಕೊರತೆ ಇತ್ತು. ಆಹಾರ ಪದಾರ್ಥಗಳು ಲಭ್ಯ ಇಲ್ಲದೇ, ಜನಸಾಮಾನ್ಯರಿಗೆ ಆಹಾರ ಸಿಗದೇ ಅಪೌಷ್ಟಿಕತೆಗಳೇನಾಗಿ, ಅಪೌಷ್ಟಿಕತೆಗಳಿಂದ ಕೊರತೆಯ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದ್ದವು. ಹಸಿರು ಕ್ರಾಂತಿಯ ಫಲವಾಗಿ ನಮ್ಮ ದೇಶದಲ್ಲಿ ಆಹಾರ ಪದಾರ್ಥಗಳ ಕೊರತೆ ನೀಗಿದ ನಂತರ ಇವತ್ತು ಬಹುಪಾಲರಲ್ಲಿ, ಅಲ್ಲಲ್ಲಿ ಬಿಟ್ಟರೆ ಬಹುಪಾಲರಲ್ಲಿ ಅಪೌಷ್ಟಿಕತೆಯ ಕೊರತೆ ಇಲ್ಲ. ಇವತ್ತು ಕಾಣ್ತಾ ಇರೋದು ಅತಿ ಹೆಚ್ಚು ಆಹಾರ ಸೇವನೆಯಿಂದ ಉಂಟಾಗತಕ್ಕಂಥ ಅವ್ಯವಸ್ಥೆಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಆಹಾರದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಇವತ್ತು ಹಿಂದಿಗಿಂತ ಹೆಚ್ಚು ಪ್ರಸ್ತುತ. ಈ ದೇಹಕ್ಕೆ ಏನೇನು ಆಹಾರ ಬೇಕು ಅಂತಕ್ಕಂಥವುಗಳನ್ನು ಪೌಷ್ಟಿಕಾಂಶಗಳು ಅಂತ ಕರಿತೇವೆ. ಪೌಷ್ಟಿಕಾಂಶಗಳು ದೇಹದ ಮೂಲಭೂತ ರಚನೆ ಜೀವಕೋಶಗಳಿಂದಾಗಿದೆ. ಪ್ರತಿಯೊಂದು ಜೀವಕೋಶನೂ ಕೂಡ ಒಂದು ಜೈವಿಕ ಯಂತ್ರ ಇದ್ದಾಗೆ. ಈ ಯಂತ್ರಕ್ಕೆ ಏನೇನು ಪೌಷ್ಟಿಕಾಂಶಗಳು ಬೇಕು ಅನ್ನೋದನ್ನು ವಿಶ್ಲೇಷಣೆ ಮಾಡಿದಾಗ 5 ಬಗೆಯ ಪೌಷ್ಟಿಕಾಂಶಗಳನ್ನು
ನಾವು ಗುರುತು ಮಾಡ್ತೇವೆ. ಜೀವಕೋಶಗಳಿಗೆ ಬಹಳ ಪ್ರಮುಖವಾಗಿ ಶಕ್ತಿ ಬೇಕು, ಎನರ್ಜಿ. ಈ ಶಕ್ತಿಯನ್ನು ಒದಗಿಸ್ತಕ್ಕಂಥ ಆಹಾರ ಪದಾರ್ಥಗಳು, ಇವನ್ನ ನಾವು ಶಕ್ತಿದಾಯಕ ಆಹಾರ ಪದಾರ್ಥಗಳು. ರಾಸಾಯನಿಕವಾಗಿ ಇವು ಕಾರ್ಬೋಹೈಡ್ರೇಟ್ಗಳು ಅಂತ ನಾವು ಹೇಳ್ತೇವೆ. ಇವುಗಳ ಉದಾಹರಣೆಗೆ ಅಕ್ಕಿ, ರಾಗಿ, ಗೋಧಿ, ನವಣೆ, ಸಕ್ಕರೆ, ತರಕಾರಿಗಳಲ್ಲಿ ಪೊಟ್ಯಾಟೊ, ಇವೆಲ್ಲವೂ ಕೂಡ ಶಕ್ತಿದಾಯಕ, ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತಕ್ಕಂಥ ಆಹಾರ ಪದಾರ್ಥಗಳು. ಮನುಷ್ಯನಿಗೆ ಎಷ್ಟು ಶಕ್ತಿ ಬೇಕು ಒಂದು ದಿನಕ್ಕೆ 24 ಗಂಟೆಯಲ್ಲಿ ಅನ್ನೋದು ಕೂಡ ಅವರವರ ದೈಹಿಕ ಎತ್ತರ, ವಯಸ್ಸು, ಕೈಗೊಳ್ತಕ್ಕಂಥ ದೈಹಿಕ ಶ್ರಮ, ಇವುಗಳ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬ ಕೂತು ಕೆಲಸ ಮಾಡ್ತಕ್ಕಂಥವನು, ಸಾಮಾನ್ಯ ನಡಿಗೆಗಡಿಗೆ ಮಾಡ್ತಕ್ಕಂಥ ಒಂದು ಕಚೇರಿಯ ಕೆಲಸದಲ್ಲಿ ನಿರ್ವಹಣೆ ಮಾಡಿದವನಿಗೆ ಸುಮಾರು 1000ರಿಂದ 1200 ಕಿಲೋ ಕ್ಯಾಲರಿ ಆಹಾರ ಶಕ್ತಿಯ ನೀಡ್ತಕ್ಕಂಥ ಆಹಾರ ಪದಾರ್ಥಗಳು ಬೇಕಾಗ್ತದೆ. ಈ ಶಕ್ತಿದಾಯಕ ಆಹಾರ ಪದಾರ್ಥಗಳನ್ನು ಎಷ್ಟು ತಿನ್ನಬೇಕು ಒಂದು ದಿನಕ್ಕೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿಕೊಳ್ಬೇಕು. ಅವರವರ ದೈಹಿಕವಾಗಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ 1800ರಿಂದ 2500 ಕಿಲೋ ಕ್ಯಾಲರಿವರೆಗೂ ಕೂಡ ಆಹಾರ ಶಕ್ತಿ ಬೇಕಾಗುತ್ತೆ. ಮತ್ತು ಗರ್ಭಿಣಿಯರಿಗೆ, ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗೆ, ಇವರಿಗೆ ತುಸು ಹೆಚ್ಚು ಕ್ಯಾಲೋರಿ ಶಕ್ತಿ ಬೇಕಾಗುತ್ತೆ. ಸೊ ಇದನ್ನು ಆಧರಿಸಿ ನಾವು ಶಕ್ತಿ ಎಷ್ಟು ಬೇಕು ಅಂತ ಒಂದನ್ನು ಅಳತೆ ಮಾಡಿ ಅಷ್ಟು ಪ್ರಮಾಣದ ಶಕ್ತಿದಾಯಕ ಆಹಾರ ಪದಾರ್ಥಗಳನ್ನು ಕೊಡಬೇಕಾಗುತ್ತೆ. ಪರಿಸರದಲ್ಲಿ ಲಭ್ಯ ಇರತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕೂಡ ಶಕ್ತಿಯ ಒದಗಿಸ್ತಕ್ಕಂಥ ಕಾರ್ಬೋಹೈಡ್ರೇಟ್ ಪ್ರಮಾಣ ಇದ್ದೇ ಇರುತ್ತೆ. ನಾನು ಹೇಳ್ದಂಗೆ ಅಕ್ಕಿ, ರಾಗಿ ಅಲ್ಲದೇ ಯಾವುದೇ ತರಕಾರಿಗಳಾಗ್ಬೋದು, ಹಸಿ ಕಾಳುಗಳಾಗ್ಬೋದು, ಮಾಂಸಾಹಾರ ಆಗ್ಬೋದು, ಹಾಲು ಆಗ್ಬೋದು, ಇವೆಲ್ಲವುಗಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಒದಗಿಸ್ತಕ್ಕಂಥ ಪೌಷ್ಟಿಕಾಂಶಗಳು ಇರ್ತವೆ. ಆದರೆ ಪ್ರಮಾಣ ಕಡಿಮೆ. ಇನ್ನು ಎರಡನೇ ಗುಂಪಿನ ಪೌಷ್ಟಿಕ ಅಂತಂದರೆ ಪ್ರೋಟೀನ್. ಈ ಪ್ರೋಟೀನ್ ಸಸಾರಜನಕ ಯುಕ್ತ ಆಹಾರ ಪದಾರ್ಥಗಳು. ದೇಹದಲ್ಲಿ ಅಂಗಾಂಶಗಳು, ಪ್ರತಿನಿತ್ಯ ಜೀವಕೋಶಗಳು ಸಾಯ್ತಾ ಇರ್ತವೆ, ಹುಟ್ಟುತ್ತಾ ಇರ್ತವೆ. ಕೆಲವು ಜೀವಕೋಶಗಳು ಅಂಗಾಂಶಗಳು ನಶಿಸಿ ಹೋಗ್ತಾ ಇರ್ತವೆ, ಉತ್ಪತ್ತಿ ಆಗ್ತಾ ಇರ್ತವೆ. ಹಾಗೆಯೇ ಬೇಕಾದಷ್ಟು ರಾಸಾಯನಿಕ ವಸ್ತುಗಳು, ಹಾರ್ಮೋನ್ಗಳು, ಎನ್ಸೈಮ್ಗಳು ಇವೆಲ್ಲವೂ ಉತ್ಪತ್ತಿ ಆಗ್ತಾ ಇರ್ತವೆ. ಇವುಗಳ ಉತ್ಪತ್ತಿಗೆ ಪ್ರೋಟೀನ್ ಅತ್ಯವಶ್ಯಕ. ಸ್ನಾಯುಗಳ ಬೆಳವಣಿಗೆ, ಮೂಳೆಗಳ ಬೆಳವಣಿಗೆ ಇವೆಲ್ಲವಕ್ಕೂ ಕೂಡ ಪ್ರೋಟೀನ್ ಅತ್ಯವಶ್ಯಕ. ಪ್ರತಿನಿತ್ಯ ಒಬ್ಬ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅನ್ನೋದು ಕೂಡ ಅವಶ್ಯಕವಾಗಿ ನಿರ್ಧಾರ ಮಾಡಬೇಕಾಗ್ತದೆ. ಬೆಳೆಯುವ ಮಕ್ಕಳಿಗೆ ಹೆಚ್ಚಿನ ಪ್ರೋಟೀನ್ ಬೇಕಾಗ್ತದೆ, ಗರ್ಭಿಣಿಯರಿಗೆ ಹೆಚ್ಚಿನ ಪ್ರೋಟೀನ್ ಬೇಕಾಗ್ತದೆ. ವಯಸ್ಸಾದಂತೆ ಮುಪ್ಪಿನಲ್ಲಿ ಶಕ್ತಿಯ ಪ್ರಮಾಣವೂ ಕಮ್ಮಿ ಬೇಕಾಗ್ತದೆ, ಪ್ರೋಟೀನ್ ಪ್ರಮಾಣ ಕೂಡ ಬೇಕಾಗ್ತದೆ. ಸಾಮಾನ್ಯವಾಗಿ ಒಬ್ಬ ವಯಸ್ಕ 70 kg ತೂಕ ಇರತಕ್ಕಂಥ ಮನುಷ್ಯನಿಗೆ ಸುಮಾರು 70 ಗ್ರಾಮ್ ಪ್ರೋಟೀನ್ ಅವಶ್ಯಕತೆ ಇದೆ. ಈ ಪ್ರೋಟೀನ್ ಆಹಾರ ಪದಾರ್ಥಗಳನ್ನು ನೀವು ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪ್ರೋಟೀನ್ ಆಹಾರ ಪದಾರ್ಥಗಳು ಅಂತ ನಾವು ಹೇಳ್ತೇವೆ. ಸಸ್ಯಜನ್ಯ ಪ್ರೋಟೀನ್ ದೇಹಕ್ಕೆ ಬಹಳ ಉಪಯುಕ್ತ. ಕಾಳುಗಳು, ಹೆಸರು ಕಾಳಾಗ್ಬೋದು, ಕಡಲೆಕಾಳಾಗ್ಬೋದು, ಯಾವುದೇ ದ್ವಿದಳ ಧಾನ್ಯ ಕಾಳುಗಳಲ್ಲಿ ಸೋಯಾಬೀನ್ ಆಗ್ಬೋದು, ಹಾಲು ಮತ್ತು ಮಾಂಸಾಹಾರ, ಮೊಟ್ಟೆ, ಬಿಳಿ ಭಂಡಾರದ ಮೊಟ್ಟೆ, ಮೀನು, ಕೋಳಿ, ಈ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್
ಪ್ರಮಾಣ ಸ್ವಲ್ಪ ಅಧಿಕವಾಗಿರುತ್ತೆ. ಮೂರನೆಯ ಗುಂಪಿನ ಆಹಾರ ಪದಾರ್ಥಗಳು ಅಂತಂದರೆ ಕೊಬ್ಬು, ಫ್ಯಾಟ್. ಕೊಬ್ಬು ಕೂಡ ಮನುಷ್ಯನ ದೇಹಕ್ಕೆ ಅತ್ಯವಶ್ಯಕ. ಪ್ರತಿನಿತ್ಯ ಒಬ್ಬ ವಯಸ್ಕ ಮನುಷ್ಯನಿಗೆ 200ರಿಂದ 250 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ದೇಹದಲ್ಲಿ ಕೊಬ್ಬು ಅಂಗಾಂಗಗಳ ಸುತ್ತ ಅದಕ್ಕೆ ಒಂದು ಥರ ಶಾಕ್ ಅಬ್ಸರ್ವರ್ ರಕ್ಷಣೆಯನ್ನು ಒದಗಿಸುತ್ತೆ. ಕೊಲೆಸ್ಟ್ರಾಲ್ ಅಂಶದಿಂದ ಲೈಂಗಿಕ ಹಾರ್ಮೋನುಗಳು ಮತ್ತಿತರ ಹಾರ್ಮೋನುಗಳು ತಯಾರು ಮಾಡಲಿಕ್ಕೆ ಕೊಲೆಸ್ಟ್ರಾಲ್ ಅತ್ಯವಶ್ಯಕ. ದೇಹದ ಚರ್ಮದ ಅಡಿನಲ್ಲಿ ಏನು ಕೊಬ್ಬು ಶೇಖರಣೆ ಆಗುತ್ತೆ ಅದು ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ. ಹೀಗೆ ಪ್ರತಿನಿತ್ಯ ಕೊಬ್ಬಿನ ಸೇವನೆಯು ಕೂಡ ಬಹಳ ಅತ್ಯವಶ್ಯಕ, ಮಿತಿಯಾಗಿ ಕೊಬ್ಬಿನ ಶೇಖರಣೆ. ಇನ್ನು 4ನೇ ಗುಂಪಿನ ಪೌಷ್ಟಿಕಾಂಶಗಳು ಅಂತಂದರೆ ಲವಣಗಳು, ಮಿನರಲ್ಸ್. ಇವು ದೇಹದಲ್ಲಿ ಜರುಗತಕ್ಕಂಥ ಅಸಂಖ್ಯಾತ ರಾಸಾಯನಿಕ ಕ್ರಿಯೆಗಳನ್ನು ಪೋಷಣೆ ಮಾಡಲಿಕ್ಕೆ ಅವುಗಳಿಗೆ ಸಹಕಾರಿಯಾಗಿ ಅತ್ಯವಶ್ಯಕ. ಉದಾಹರಣೆಗೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಕಬ್ಬಿಣ, ಸೆಲೆನಿಯಂ, ಜಿಂಕ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಈ ಎಲ್ಲ ಲವಣಗಳು ಕೂಡ ಕನಿಷ್ಠ ಪ್ರಮಾಣದಲ್ಲಿ ಇವು ದೇಹಕ್ಕೆ ಬೇಕಾಗ್ತದೆ. ಈ ಲವಣಗಳಲ್ಲಿ ಬಹಳ ಮುಖ್ಯವಾದಂಥದ್ದು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ. ಈ ಲವಣಗಳು ದೇಹದ ಜೀವಕೋಶ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅದರಲ್ಲಿಯೇ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ ಶಕ್ತಿಯಿಂದ. ದೇಹದಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಆ ವಿದ್ಯುತ್ತಿನಿಂದ ದೇಹದ ಜೀವಕೋಶಗಳು ಕಾರ್ಯನಿರ್ವಹಿಸ್ತವೆ. ಈ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಬಹಳ ಅತ್ಯವಶ್ಯಕ. ಮತ್ತು ಕ್ಯಾಲ್ಶಿಯಂ ದೇಹದಲ್ಲಿ ಅಯಾನುಗಳು ರವಾನೆ ಆಗಲಿಕ್ಕೆ ಕ್ಯಾಲ್ಶಿಯಂ ಭಾಳ ಮುಖ್ಯ. ಫಾಸ್ಫರಸ್ ಮೂಳೆ ರಚನೆಗೆ, ಮೂಳೆಯ ಉತ್ಪತ್ತಿಗೆ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅವಶ್ಯಕ. ಮತ್ತು ಕೆಂಪು ರಕ್ತಕಣಗಳಲ್ಲಿರ್ತಕ್ಕಂಥ ಹಿಮೋಗ್ಲಾಬಿನ್, ಏನು ಆಮ್ಲಜನಕವನ್ನು ಒಯ್ಯತಕ್ಕಂಥ ಹಿಮೋಗ್ಲಾಬಿನ್ನ ಉತ್ಪತ್ತಿಗೆ ಕಬ್ಬಿಣ ಬಹಳ ಮುಖ್ಯ. ಸೊ ಹೀಗೆ ಇವೆಲ್ಲವುಗಳ ಒಂದು ಅವಶ್ಯಕತೆ ದೇಹಕ್ಕೆ ಇದೆ. ಈ ಲವಣಗಳು ಎಲ್ಲ ಆಹಾರ ಪದಾರ್ಥಗಳಲ್ಲಿ ಇದ್ರೂ ಕೂಡ ತರಕಾರಿಗಳು, ಸೊಪ್ಪು ಮತ್ತು ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಸಿಗ್ತವೆ. ಇವುಗಳ ಅವಶ್ಯಕತೆ ಪ್ರತಿನಿತ್ಯ ಬಹಳ ಕನಿಷ್ಠ ಪ್ರಮಾಣದಲ್ಲಿ, ದೇ ಆರ್ ಕಾಲ್ಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅಂದರೆ ಅತ್ಯಲ್ಪ ಪ್ರಮಾಣದಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಪೌಷ್ಟಿಕಗಳು ಇವು. ಇನ್ನು 5ನೇ ಗುಂಪಿನದು ವಿಟಮಿನ್ಸ್, ಜೀವಸತ್ವಗಳು. ಈ ವಿಟಮಿನ್ಗಳು ಕೂಡ ದೇಹದಲ್ಲಿ ಜರುಗತಕ್ಕಂಥ ರಾಸಾಯನಿಕ ಕ್ರಿಯೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತವೆ. ಈ ವಿಟಮಿನ್ಗಳನ್ನು ಬಿ ಗುಂಪಿನ ವಿಟಮಿನ್ಗಳು ಅಂತಲೂ, ಸಿ ವಿಟಮಿನ್ ಗುಂಪುಗಳು ಅಂತಲೂ, ಮತ್ತು ಕೆ ಮತ್ತು ಎ, ಡಿ, ಇ ಈ ರೀತಿಯ ಗುಂಪಿನ ವಿಟಮಿನ್ಗಳಿದ್ದಾವೆ. ಬಿ ಗುಂಪಿನ ವಿಟಮಿನ್ಗಳು ಹಸಿರು ತರಕಾರಿಗಳು. ಇವೆಲ್ಲವೂ ಕೂಡ ಹಸಿರು ತರಕಾರಿಗಳಲ್ಲಿ, ಬೇಯಿಸದ ತರಕಾರಿಗಳಲ್ಲಿ, ಪಾಲಿಷ್ ಮಾಡದ ಅಕ್ಕಿಯಲ್ಲಿ, ಕೆಂಪಕ್ಕಿ ಅಂತ ಏನು ಹೇಳ್ತೀರಿ, ಮಾಸಲು ಅಕ್ಕಿ, ಇವುಗಳಲ್ಲಿ ಯಥೇಚ್ಛವಾಗಿ ಸಿಗ್ತವೆ. ವಿಟಮಿನ್ ಡಿ ಮತ್ತು ಎ ಮಾಂಸಾಹಾರದಲ್ಲಿ ಯಥೇಚ್ಛವಾಗಿ, ಹಾಲಿನಲ್ಲಿ, ಮಾಂಸಗಳಲ್ಲಿ, ಈಲಿಯಲ್ಲಿ ಸಿಗುತ್ತೆ. ಇವೆಲ್ಲವನ್ನು ಕೂಡ ಅತ್ಯಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ಅವಶ್ಯಕತೆ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾರು, ಫೈಬರ್. ಈ
ಹಲವಾರು ಆಹಾರ ಪದಾರ್ಥಗಳಲ್ಲಿ ನಾರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಸೊಪ್ಪು, ತರಕಾರಿಗಳಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಪಾಲಿಷ್ ಮಾಡದ ಅಕ್ಕಿನಲ್ಲಿ, ಗೋಧಿನಲ್ಲಿ, ರಾಗಿನಲ್ಲಿ ನಾರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಆದರೆ ಪಾಲಿಷ್ ಮಾಡಿದ ಗೋಧಿ, ಪಾಲಿಷ್ ಮಾಡಿದ ಅಕ್ಕಿ ಮತ್ತು ಗೋಧಿ, ಮೈದಾ ಇವುಗಳಲ್ಲೆಲ್ಲ ನಾರಿನ ಪ್ರಮಾಣ ಇರೋದೇ ಇಲ್ಲ. ಸೊ ಹೀಗಾಗಿ ನಾರಿನ ಪ್ರಮಾಣನೂ ಕೂಡ ಭಾಳ ಮುಖ್ಯ ಆಗ್ತದೆ. ನೀರು ಕೂಡ ಬಹಳ ಮುಖ್ಯ ಮನುಷ್ಯನಿಗೆ. ಇದು ಕೂಡ ಆಹಾರದ ಒಂದು ಅಂಗವೇ ಆಗ ಅಂತಕ್ಕಂಥದ್ದನ್ನು ಒಬ್ಬ ವಯಸ್ಕನಿಗೆ ಪ್ರತಿನಿತ್ಯ 1.5 ರಿಂದ 2 ಲೀಟರ್ ನೀರು ಬೇಕಾಗ್ತದೆ. ಇವೆಲ್ಲವುಗಳನ್ನು ನಾವು ಆಲೋಚನೆ ಮಾಡಿದಾಗ ಈಗ ನವಣೆ, ಸಜ್ಜೆ ಇವೆಲ್ಲವೂ ಕೂಡ ಶಕ್ತಿದಾಯಕ ಆಹಾರ ಪದಾರ್ಥಗಳೇ ಆಗ್ತವೆ. ಇವೆಲ್ಲವುಗಳನ್ನು ಆಹಾರ ಪದಾರ್ಥ, ಯಾವುದೇ ಒಂದು ಆಹಾರ ಪದಾರ್ಥವನ್ನು ತೆಗೆದುಕೊಂಡ್ರೆ, ಉದಾಹರಣೆಗೆ ಅಕ್ಕಿನ ತೆಗೆದುಕೊಂಡ್ರೆ, ಈ ಅಕ್ಕಿನಲ್ಲಿ ಶಕ್ತಿದಾಯಕ ಆಹಾರ ಪದಾರ್ಥ ಇರುತ್ತೆ, ಪ್ರೋಟೀನ್ ಆಹಾರ ಪೌಷ್ಟಿಕಾಂಶ ಇರುತ್ತೆ, ವಿಟಮಿನ್ ಆಹಾರ ಪದಾರ್ಥ ಇರುತ್ತೆ, ಮತ್ತು ನಾರು ಇರುತ್ತೆ, ಕೊಬ್ಬು ಸಹ ಇರುತ್ತೆ, ಲವಣಗಳು ಸಿಗುತ್ತೆ. ಸೊ ಹೀಗೆ ಇವೆಲ್ಲವೂ ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಎಲ್ಲ ಪೌಷ್ಟಿಕಗಳು ಇದ್ರೂ ಕೂಡ ಯಾವ ಪೌಷ್ಟಿಕಗಳು ಒಂದೊಂದು ಆಹಾರ ಪದಾರ್ಥದಲ್ಲಿ ಒಂದೊಂದು ಪ್ರಮಾಣದಲ್ಲಿ ಇರ್ತವೆ. ಸಿರಿಧಾನ್ಯಗಳು, ಇವತ್ತು ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳು ಕೂಡ ಇವು ಕಾರ್ಬೋಹೈಡ್ರೇಟ್, ಶಕ್ತಿದಾಯಕ ಆಹಾರ ಪದಾರ್ಥಗಳ ಗುಂಪಿಗೆ ಸೇರಿದ ಆಹಾರ ಪದಾರ್ಥಗಳು. ಈ ಸಿರಿಧಾನ್ಯಗಳನ್ನು ಕೂಡ ಇವತ್ತು ಅವನ್ನು ಶೈನಿಂಗ್ ಕೊಡಲಿಕ್ಕೆ ಅವುಗಳಿಗೂ ಕೂಡ ಪಾಲಿಷನ್ನು ಕೊಡ್ತಾ ಇರೋ ದೆಸೆಯಿಂದ ಅವುಗಳಲ್ಲೂ ಕೂಡ ನಾರಿನ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಸಹಜವಾಗಿ ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು. ಸೊ ಹಾಗಿದ್ರೆ ಎಂಥ ಆಹಾರವನ್ನು ಸೇವಿಸಬೇಕು ನೋಡಿ. ಮನುಷ್ಯನಿಗೆ ಸೃಷ್ಟಿಕರ್ತ ಹಸಿವನ್ನು ಕೊಟ್ಟ, ಬಾಯಾರಿಕೆಯನ್ನು ಕೊಟ್ಟ. ಯಾವಾಗ ಮನುಷ್ಯನಿಗೆ ದೇಹದಲ್ಲಿ ಶಕ್ತಿಯ ಅವಶ್ಯಕತೆ ಇದೆಯೋ ಆಗ ಹಸಿವಾಗುತ್ತೆ. ಇದು ಮೆದುಳಿನಲ್ಲಿ ಇರ್ತಕ್ಕಂಥ ಹೈಪೋಥಾಲಮಸ್ನಲ್ಲಿ ಈ ಆಹಾರದ ಸೇವನೆಯ ಪ್ರಮಾಣವನ್ನು ನಿಯಂತ್ರಿಸ್ತಕ್ಕಂಥ ಕೇಂದ್ರ ಇದೆ. ಒಂದು ಹಸಿವು ಕೇಂದ್ರ ಇದೆ, ಇಂದು ಸಂತೃಪ್ತಿಯ ಕೇಂದ್ರ ಇದೆ. ಹಂಗರ್ ಸೆಂಟರ್ ಮತ್ತು ಸೆಟೈವೆಟ್ರಿ ಸೆಂಟರ್. ಯಾವಾಗ ದೇಹಕ್ಕೆ ಪೌಷ್ಟಿಕಗಳ ಕೊರತೆ ಆಗುತ್ತೋ, ಪ್ರಧಾನವಾಗಿ ಶಕ್ತಿಯ ಅವಶ್ಯಕತೆ ಇದೆಯೋ ಆಗ ಹಸಿವಾಗುತ್ತೆ. ಆ ಹಸಿವಾದಾಗ ಮನುಷ್ಯ ಆಹಾರವನ್ನು ಸೇವಿಸ್ತಾನೆ. ಸೃಷ್ಟಿಕರ್ತ ಇನ್ನೊಂದು ಬಹಳ ವಿಸ್ಮಯಕಾರಿ ಆದಂಥ ಒಂದು ನಾಲಿಗೆನೂ ಕೂಡ ಇಟ್ಟ. ಈ ನಾಲಿಗೆನಲ್ಲಿ ವಿವಿಧ ಬಗೆಯ ರುಚಿಗಳನ್ನು ಇಟ್ಟ. ಆಹಾರ ಪದಾರ್ಥಗಳಿಗೆ ವಿಭಿನ್ನ ಬಗೆಯ ರುಚಿಗಳನ್ನು ನೀಡಿದ. ಇಷ್ಟೊಂದು ವೈಜ್ಞಾನಿಕ ಮತ್ತು ವಿಸ್ಮಯ ಈ ಒಂದು ಸೃಷ್ಟಿಕರ್ತನ ಆಲೋಚನೆ. ಹಾಗಾಗಿ ಈ ವಿವಿಧ ಪದಾರ್ಥಗಳ ರುಚಿಗಾಗಿ ನಾಲಿಗೆಯಲ್ಲಿ ರುಚಿಯ ಜೀವಕೋಶಗಳಿದ್ದಾವೆ. ಸೊ ಹೀಗಾಗಿ ನಾವು ಆಹಾರ ನಿಯಮವನ್ನು ರೂಪಿಸುವಾಗ ಮೊದಲು ಒಂದು ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಫುಡ್ ಅದನ್ನು ರೂಪಿಸಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನಿಗೆ ಪ್ರತಿನಿತ್ಯ ಎಂಥ ಆಹಾರ ಬೇಕು, ಒಂದು ಗಾಡಿಗೆ ನೀವು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಹೇಗೆ ಎಷ್ಟು ಮೈಲೇಜ್ ಕೊಡುತ್ತೆ, ನಾನು ಎಷ್ಟು ದೂರ ಇವತ್ತು ಹೋಗಬೇಕಾಗಿದ್ದೀನಿ ಅಂಥವನ್ನು ಆಲೋಚನೆ ಮಾಡಿ ನೀವು ಹೇಗೆ ಪೆಟ್ರೋಲನ್ನು ನಿಮ್ಮ ಯಂತ್ರಕ್ಕೆ ಹಾಕಿಸ್ತೀರೋ ಹಾಗೆ ಈ ದೇಹನೂ ಕೂಡ ಒಂದು ಜೈವಿಕ ಯಂತ್ರ. ಇದಕ್ಕೆ ಪೆಟ್ರೋಲ್ ಆಹಾರ. ಅದನ್ನು ಕೊಡುವಾಗ ಎಂಥ ಆಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನೀವು ನಿರ್ಧಾರ ಮಾಡ್ಕೋಬೇಕು. ಆದರೆ ದುರ್ದೈವ,
ಬಹುಪಾಲು ಜನ ಇದನ್ನು ಮಾಡ್ತಾ ಇಲ್ಲ. ಇದನ್ನು ಮಾಡಬೇಕಾಗಿದೆ. ಈ ಒಂದು ಸಂಚಿಕೆಯ ಉದ್ದೇಶನೂ ಕೂಡ ಅದರ ಬಗ್ಗೆ ಬೆಳಕು ಚೆಲ್ಲೋದೇ ಆಗಿದೆ. ಈ ಒಂದು ಸಮತೋಲನ ಆಹಾರ ಅಂದ್ರೇನು? ಪ್ರತಿನಿತ್ಯ 24 ಗಂಟೆಗಳಲ್ಲಿ ಯಾವ ಆಹಾರವನ್ನು, ಯಾವ ಪೌಷ್ಟಿಕಾಂಶಗಳನ್ನು ಎಷ್ಟೆಷ್ಟು ಅವರವರ ಅವಶ್ಯಕತೆಗೆ ತಕ್ಕಂತೆ ಸೇವಿಸಬೇಕು ಅಂತ ಒಂದು ನೀತಿ ನಿಯಮಗಳನ್ನು ರೂಪಿಸಿಕೊಂಡು ನಿರ್ಧಾರ ಮಾಡಿಕೊಳ್ತಕ್ಕಂಥ ಆಹಾರನ ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಕರಿತೇವೆ. ಸೊ ಅವರವರಿಗೆ ದೈನಂದಿನ ಕ್ರಿಯೆಗಳು, ದೈನಂದಿನ ದೈಹಿಕ ಶ್ರಮ ಇವೆಲ್ಲವನ್ನಗಳನ್ನು ತೆಗೆದುಕೊಂಡು, ಉದಾಹರಣೆಗೆ ಒಂದು ಸಾಮಾನ್ಯ ಕಚೇರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು 1200 ಕಿಲೋ ಕ್ಯಾಲರಿ ಶಕ್ತಿಯ ಪ್ರಮಾಣ ಅವಶ್ಯಕತೆ. ಹಾಗೆ 1200 ಪ್ರತಿನಿತ್ಯ 24 ಗಂಟೆಯಲ್ಲಿ ನೀವು ಸೇವಿಸ್ತಕ್ಕಂಥ ಆಹಾರ 1200 ಕಿಲೋ ಕ್ಯಾಲರಿಯನ್ನು ಮಾತ್ರ ಕೊಡೋಗಿರಬೇಕು. ಕಡಿಮೆನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಹೆಚ್ಚಿನ ಕಿಲೋ ಕ್ಯಾಲರಿ ಆಹಾರವನ್ನು ಸೇವಿಸಿದ್ರೆ ದೇಹದಲ್ಲಿ ಬೊಜ್ಜು, ದೇಹದ ತೂಕ ಜಾಸ್ತಿ ಆಗುತ್ತೆ. ಆ ಹೆಚ್ಚುವಾಗಿ ಸೇವಿಸಿದಂತಹ ಯಾವುದೇ ಆಹಾರ ಪದಾರ್ಥ, ವಿಟಮಿನ್ಗಳು, ಲವಣಗಳು ಅವುಗಳನ್ನು ಬಿಟ್ಟು ನೀವು ಶಕ್ತಿದಾಯಕ ಆಹಾರ ಪದಾರ್ಥಗಳು, ಅದು ಪ್ರೋಟೀನ್ ಆಗ್ಬೋದು, ಕೊಬ್ಬಾಗ್ಬೋದು, ಕಾರ್ಬೋಹೈಡ್ರೇಟ್ಗಳಾಗ್ಬೋದು, ಇವುಗಳನ್ನು ಅವಶ್ಯಕತೆಗಿಂತ ಹೆಚ್ಚು ಸೇವಿಸಿದ್ರೆ ದೇಹದಲ್ಲಿ ಅವು ಕೊಬ್ಬಾಗಿ ಪರಿವರ್ತನೆಯಾಗಿ ಅವು ದೇಹದಲ್ಲಿ ಶೇಖರಣೆ ಆಗ್ತವೆ. ಅತಿಯಾದ ಕೊಬ್ಬಿನ ಶೇಖರಣೆ ದೇಹಕ್ಕೆ ಅನಾಹುತವನ್ನು ಉಂಟು ಮಾಡುತ್ತೆ. ದೇಹದ ತೂಕವನ್ನು ಜಾಸ್ತಿ ಮಾಡುತ್ತದೆ. ದೇಹದ ತೂಕ ಜಾಸ್ತಿ ಆದಂತೆಲ್ಲ ಅನಾರೋಗ್ಯಕ್ಕೆ, ಹಲವಾರು ಕಾಯಿಲೆಗಳಿಗೆ ನಾಂದಿಯಾಗುತ್ತೆ. ಹಾಗಾಗಿ ಸಮತೋಲನ ಆಹಾರವನ್ನು ನಿರ್ಧಾರ ಮಾಡಿದವಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಶಕ್ತಿ ಅವನಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಆ ಶಕ್ತಿಯನ್ನು ಸರಿದೂಗಿಸಲು ಎಷ್ಟು ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಲೆಕ್ಕ ಹಾಕಬೇಕು. ಹಾಗೆ ಲೆಕ್ಕ ಹಾಕಿದಾಗ ಎಷ್ಟು ತರಕಾರಿಗಳನ್ನು ಸೇವಿಸಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸಬೇಕು, ಎಷ್ಟು ತರಕಾರಿಗಳನ್ನು ಸೇರಿಸಬೇಕು, ಎಷ್ಟು ನೀರನ್ನು ಸೇವಿಸಬೇಕು ಅನ್ನೋದನ್ನು ಲೆಕ್ಕ ಹಾಕಬೇಕು. ಹೀಗೆ ಲೆಕ್ಕ ಹಾಕಿ ಅಷ್ಟು ಕ್ಯಾಲರಿಯ ಆಹಾರ ಪದಾರ್ಥಗಳಲ್ಲಿ, ಉದಾಹರಣೆಗೆ 1200 ಕಿಲೋ ಕ್ಯಾಲರಿ ನೀಡ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಅದರಲ್ಲಿ ಅಕ್ಕಿ ಇರುತ್ತೆ, ಅಥವಾ ಗೋಧಿ ಇರ್ಬೋದು, ನವಣೆ ಇರ್ಬೋದು ಪ್ರತಿನಿತ್ಯ ಸೇವಿಸೋದ್ರಲ್ಲಿ, ಮತ್ತು ಕಾಳುಗಳಿರ್ಬೋದು, ಮಾಂಸಾಹಾರ ಇರ್ಬೋದು, ಹೀಗೆ ವಿಭಿನ್ನ ಆಹಾರ ಪದಾರ್ಥಗಳನ್ನು ನಾವು ಸೇವಿಸ್ತೀವಿ. ಸೊ ಹಾಗಾಗಿ ಅಕ್ಕಿ ಸೇವಿಸ್ತಾ ಇದ್ದರೆ, ಅಕ್ಕಿಯಿಂದ ಒಂದು 100 ಗ್ರಾಮ್ ಅಕ್ಕಿ ಸೇವಿಸಿದ್ರೆ ಸುಮಾರು 1 ಗ್ರಾಮ್ ಅಕ್ಕಿಯಲ್ಲಿ 4 ಕಿಲೋ ಕ್ಯಾಲರಿ ಶಕ್ತಿ ಸಿಗುತ್ತೆ. ಹೀಗೆ ಎಲ್ಲವನ್ನು ಪ್ರೋಟೀನಿಂದ 4 ಗ್ರಾಮ್ ಸಿಗುತ್ತೆ. ಹಾಗೆ ಜಿಡ್ಡಾದರೆ 1 ಗ್ರಾಮಲ್ಲಿ 9 ಕಿಲೋ ಕ್ಯಾಲರಿ ಶಕ್ತಿ ಸಿಗುತ್ತೆ. ಈಗ ನಾವು ಎಷ್ಟು ದಿನಕ್ಕೆ ಒಂದು 50 ಗ್ರಾಮ್ ಅಕ್ಕಿಯನ್ನು ಸೇವಿಸಬೇಕು ಅಂತಂದರೆ ಎಷ್ಟು ಗ್ರಾಮ್ ಅದರಿಂದ ಕಿಲೋ ಕ್ಯಾಲರಿ ಸಿಗುತ್ತೆ, ಕೊಬ್ಬಿನಿಂದ ಎಷ್ಟು ಸಿಗುತ್ತೆ, ಮತ್ತು ಪ್ರೋಟೀನ್ ಆಹಾರ ಪದಾರ್ಥಗಳಿಂದ, ಕಾಳುಗಳಿಂದ ಎಷ್ಟು ಸಿಗುತ್ತೆ, ಈ ರೀತಿಯ ಲೆಕ್ಕ ಹಾಕಿ ಒಟ್ಟು ಕ್ಯಾಲರಿ 1200ಕ್ಕಿಂತ ಮೀರಿದ ಹಾಗೆ ಕಚೇರಿ ಕೆಲಸ ಮಾಡೋರಿಗೆ ಅಷ್ಟು ಕಿಲೋ ಕ್ಯಾಲರಿ ಆಹಾರ ಪದಾರ್ಥಗಳಲ್ಲಿ ಇನ್ನಿತರ ಲವಣಗಳು, ವಿಟಮಿನ್ಗಳು ಎಲ್ಲವೂ ಅಡಕ ಮಾಡಿಕೊಳ್ಳೋ ರೀತಿ ಆಹಾರ ನಿಯಮವನ್ನು ನಾವು ರೂಪಿಸ್ತೀವಿ. ಇದು ಬಹಳ ಮುಖ್ಯ. ಉದಾಹರಣೆಗೆ ನಾವೇ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ, ಬಹುಪಾಲು 70% ನಮ್ಮ ಆಹಾರ ಶಕ್ತಿದಾಯಕ ಆಹಾರ ಪದಾರ್ಥಗಳಿಂದ ಕೂಡಿದೆ. ಶಕ್ತಿದಾಯಕ ಆಹಾರ ಪದಾರ್ಥಗಳು ಅಂತಂದರೆ, ನೀವು ಒಂದು ತಟ್ಟೆಯನ್ನು ಆಹಾರ ಮಾಡ್ತಕ್ಕಂಥ ಭಾರತೀಯರ ತಟ್ಟೆಯನ್ನು ನೋಡಿದ್ರೆ, ತಟ್ಟೆ ತುಂಬ ಶಕ್ತಿದಾಯಕ ಆಹಾರ ಅಂದರೆ ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ನವಣೆ ಆಗ್ಬೋದು, ಅವುಗಳ ಪ್ರಮಾಣವೇ ಜಾಸ್ತಿ ಇರುತ್ತೆ. ಹಣ್ಣುಗಳ ಪ್ರಮಾಣ, ತರಕಾರಿಗಳ ಪ್ರಮಾಣ,
ಕಾಳುಗಳ ಪ್ರಮಾಣ ಎಲ್ಲೋ ಅಲ್ಪ ಸ್ವಲ್ಪ, ಶೇಕಡ ಒಂದು 20-25 ಭಾಗನೂ ಕೂಡ ಇರೋದಿಲ್ಲ. ಇದು ಒಳ್ಳೆಯ ಆಹಾರ ನಿಯಮ ಅಲ್ಲ. ಒಂದು ಉದಾಹರಣೆಗೆ, ಒಂದು ತಟ್ಟೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಅರ್ಧ ಭಾಗ ನಿಮ್ಮ ಸೇವಿಸ್ತಕ್ಕಂಥ ಆಹಾರದಲ್ಲಿ ಹಣ್ಣು, ತರಕಾರಿಗಳು, ಸೊಪ್ಪುಗಳು ಇರಬೇಕು, ಅರ್ಧ ಭಾಗ. ಇನ್ನರ್ಧ ಭಾಗದಲ್ಲಿ ಕಾಲು ಭಾಗ ಕಾಳುಗಳಿರಬೇಕು, ಪ್ರೋಟೀನ್ ಒದಗಿಸ್ತಕ್ಕಂಥ ಆಹಾರ ಪದಾರ್ಥಗಳು. ಅದು ಮಾಂಸಾಹಾರ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ದ್ವಿದಳ ಧಾನ್ಯಗಳಾಗ್ಬೋದು, ಸೋಯಾಬೀನ್ ಆಗ್ಬೋದು. ಸೊ ಇನ್ನು ಕಾಲು ಭಾಗ ಮಾತ್ರ ಶಕ್ತಿದಾಯಕ ಆಹಾರ ಪದಾರ್ಥಗಳಿರಬೇಕು. ಅಂದರೆ ಅದು ನವಣೆ ಆಗ್ಬೋದು, ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಗೋಧಿಯಿಂದ ಮಾಡಲ್ಪಟ್ಟ ಆಹಾರ ಪದಾರ್ಥಗಳಾಗ್ಬೋದು. ಆದರೆ ಇವತ್ತು ನೀವು ಪ್ರತಿನಿತ್ಯ ಸೇವಿಸ್ತಾ ಇರ್ತಕ್ಕಂಥ ಆಹಾರ ಪದಾರ್ಥದ ನಿಮ್ಮ ತಟ್ಟೆಗಳನ್ನ ನೋಡಿ. ಇಷ್ಟು ದಪ್ಪ ಮುದ್ದೆ ಇರುತ್ತೆ, ಇಷ್ಟು ಅನ್ನ ಇರುತ್ತೆ, ಇಷ್ಟು ಕೆಲವರು ಮಾಂಸ ಇಟ್ಕೊಂಡಿರ್ತಾರೆ. ಇದು ಆಹಾರದ ನಿಯಮ ಅಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಸಮತೋಲನ ಆಹಾರವನ್ನು ನಾವು ಸೇವಿಸಬೇಕಾಗ್ತದೆ. ಆಹಾರಕ್ಕೆ ಹೆಚ್ಚು ಆದ್ಯತೆಯನ್ನು ಮನುಷ್ಯ ಕೊಡಬೇಕಾಗುತ್ತೆ. ಇನ್ನು ಬಾಯಾರಿಕೆ, ನೀರು ಕೂಡ ಮನುಷ್ಯನಿಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆಯ ಸೆಂಟರ್ ಇದೆ ಹೈಪೋಥಾಲಮಸಲ್ಲಿ. ಹಾಗಾಗಿ ಪ್ರತಿನಿತ್ಯ 1.5 ಲೀಟರ್ 1.5ರಿಂದ 2 ಲೀಟರ್ ನೀರನ್ನು ಕುಡಿಬೇಕು. ನೀವು ಬಾಯಾರಿಕೆ ಆದಾಗ ನೀರನ್ನು ಕುಡಿಬೇಕು. ಸೊ ಪದೇ 3, 4, 5, 6 ಲೀಟರ್ಗಳನ್ನು ಒಬ್ಬ ಆರೋಗ್ಯಸ್ಥ ಮನುಷ್ಯ ಕುಡಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನೀರನ್ನು ಕೂಡ ಸೇವಿಸುವಾಗ ಒಂದು ನಿಯಮಿತವಾಗಿ ನೀರನ್ನು ಸೇವಿಸಬೇಕಾಗುತ್ತೆ. ಸೊ ಹೀಗಾಗಿ ಒಂದು ಸಮತೋಲನದ ಆಹಾರದ ಕಲ್ಪನೆಯಲ್ಲಿ ನಿಮಗೆ ಎಷ್ಟು ಪ್ರಮಾಣದ ಕ್ಯಾಲೋರಿ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ವಿಟಮಿನ್ ಬೇಕು, ಎಷ್ಟು ಲವಣಗಳು ಬೇಕು, ಇವನ್ನ ನಿರ್ಧಾರ ಮಾಡಿಕೊಂಡು ಆ ನಿಯಮವನ್ನು ಪ್ರತಿನಿತ್ಯ ಚಾಚು ಚಪ್ಪದೆ ಪಡಿಬೇಕು. ಸೊ ಅದು ಬಿಟ್ಟು ಯಾವುದೋ ಒಂದು ಆಹಾರ ಪದಾರ್ಥ ರುಚಿಯಾಗಿದೆ ಅಂಥೇಳಿ ಅದನ್ನೇ ಹೊಟ್ಟೆ ತುಂಬ ತಿಂದ್ಬಿಡೋದು, ಇದು ಸಲ್ಲದು ಅಂತಕ್ಕಂಥದ್ದು. ಇನ್ನೊಂದು ಉಪ್ಪು. ಇವತ್ತು ನಮ್ಮ ಸಮಾಜದಲ್ಲಿ ಬಹುಪಾಲು ಜನ, ಒಬ್ಬ ಮನುಷ್ಯನಿಗೆ ದಿನಕ್ಕೆ 3ರಿಂದ 5 ಗ್ರಾಮ್ ಉಪ್ಪು ಬೇಕು. ಆದರೆ ನಮ್ಮ ಉಪ್ಪು ಎಲ್ಲ ಆಹಾರ ಪದಾರ್ಥಗಳಲ್ಲಿ ಒಳಗಡೆ ಉಪ್ಪಿದ್ದೇ ಇರುತ್ತೆ. ಆದರೆ ನಾವು ಉಪ್ಪನ್ನು ಅತಿಯಾಗಿ ಹಾಕಿ ನಾವು ರುಚಿಗಾಗಿ ಉಪ್ಪನ್ನು ಜಾಸ್ತಿ ಹಾಕ್ತೇವೆ. ಈ ಉಪ್ಪಿನಿಂದ ದಿನನಿತ್ಯ ಭಾರತ ದೇಶದಲ್ಲಿ ಒಬ್ಬ ಮನುಷ್ಯ 15ರಿಂದ 20 ಗ್ರಾಮ್ ಉಪ್ಪನ್ನು ಸೇವ್ತಾ ಇದ್ದಾನೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಎಷ್ಟಾಯಿತು. 3-4 ಪಟ್ಟು ಅವಶ್ಯಕತೆಗಿಂತ ಉಪ್ಪನ್ನು ಸೇವಿಸ್ತಾ ಇದ್ದೇವೆ. ಇದರಿಂದ ನಮಗೆ ಏರು ರಕ್ತ ಒತ್ತಡ ಬರ್ತಾ ಇದೆ. ವಯಸ್ಸಾಗುವಿಕೆಯ ಲಕ್ಷಣಗಳು ಕೂಡ ಅತಿಯಾದ ಉಪ್ಪಿನಿಂದ ಉಂಟಾಗುತ್ತೆ ಅಂತಕ್ಕಂಥದ್ದು. ಅತಿ ಉಪ್ಪನ್ನು ಸೇವಿಸಿದ್ರೆ ನೀರಿನ ಪ್ರಮಾಣನೂ ಕೂಡ ಜಾಸ್ತಿ ಕೇಳುತ್ತೆ. ಹೀಗಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದು ಕೂಡ ಬಹಳ ಮುಖ್ಯವಾದಂಥದ್ದು. ಅಂದರೆ ದೇಹದಲ್ಲಿ ಈ ರಾಸಾಯನಿಕ ಕಾರ್ಖಾನೆಯಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳು, ಅವನ್ನು ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೇವೆ. ಸೊ ಮುಕ್ತ ರ್ಯಾಡಿಕಲ್ಗಳು ಉತ್ಪತ್ತಿ ಆಗ್ತವೆ. ಇವು ವಿಷಮಾಕ ವಸ್ತುಗಳು. ಇವನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ, ಇವನ್ನು ನಿಷ್ಕ್ರಿಯ ಮಾಡಲಿಕ್ಕೆ ಬಾಡಿನಲ್ಲಿ ಕೆಲವು ವಿಟಮಿನ್ಗಳು ಬೇಕಾಗ್ತದೆ. ಅದು ವಿಟಮಿನ್ ಎ, ವಿಟಮಿನ್ ಇ ಮತ್ತಿತರ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಅವನ್ನು. ಅವು ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಬಣ್ಣದ ಹಣ್ಣುಗಳಲ್ಲಿ ಸೇವಿಸಬೇಕು. ಪ್ರತಿನಿತ್ಯ ಯಾವುದಾದ್ರೂ ಒಂದು ಹಣ್ಣನ್ನು ಸೇವಿಸ್ತಕ್ಕಂಥ, ಪ್ರತಿನಿತ್ಯ ತರಕಾರಿಗಳನ್ನು ಅರ್ಧ ತಟ್ಟೆ ತರಕಾರಿಗಳನ್ನು ಸೇವಿಸ್ತಕ್ಕಂಥ, ಸಾಧ್ಯವಾದರೆ ಹಸಿ ತರಕಾರಿಗಳನ್ನು ಸೇವಿಸ್ತಕ್ಕಂಥ ಆರೋಗ್ಯ ಆಹಾರ ನಿಯಮವನ್ನು ನೀವು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ, ಆಹಾರ ಇದ್ದರೆ, ಸಮತೋಲನ ಆಹಾರ ಇದ್ದರೆ ನಿಮಗೆ ರೋಗ ಖಂಡಿತ ಬರಲ್ಲ.
ನಿಮ್ಮ ದೇಹದ ತೂಕ ನಿಯಂತ್ರಣ ಆಗುತ್ತೆ. ಮತ್ತು ರುಚಿ ಇದು ಒಂದು ಕೂಡ ಮಸಾಲೆ ಆಹಾರ ಪದಾರ್ಥಗಳು ಮನುಷ್ಯ ಕೇವಲ ದೀರ್ಘಾವಧಿಗೆ ಬದುಕೋದಲ್ಲ, ಮನುಷ್ಯನ ಬದುಕು ವೈವಿಧ್ಯಮಯ. ಸೊ ಆಹಾರ ಸೇವನೆಯ ಸಂತೃಪ್ತಿ ಬಹಳ ಮುಖ್ಯ. ಆಹಾರ ಸೇವನೆ ಕೂಡ ಮನುಷ್ಯನಿಗೆ ಒಂದು ಸಂತೋಷದಾಯಕವಾದಂಥ ಒಂದು ಭಾವವನ್ನು ಉಂಟು ಮಾಡುತ್ತೆ. ಹಾಗಾಗಿ ಮನುಷ್ಯ ಅವನಿಗೆ ಸಂತೋಷ ಪಡ್ತಕ್ಕಂಥ ಆಹಾರವನ್ನು ಕೂಡ ಸೇವಿಸಬೇಕಾಗ್ತದೆ. ಕೇವಲ ವೈದ್ಯರು ಹೇಳಿದ್ರು ಅಂಥೇಳಿ ಅವನ ಇಷ್ಟ ಇಲ್ಲದ ಆಹಾರ ಪದಾರ್ಥವನ್ನು ಬಲಾತ್ಕಾರವಾಗಿ ಸೇವಿಸಲಿಕ್ಕೂ ಕೂಡ ನಾವು ಸಲಹೆಯನ್ನು ಕೊಡಬಾರ್ದು. ಏಕೆಂದರೆ ಮನುಷ್ಯನ ಬದುಕು ವೈವಿಧ್ಯಮಯ. ಸೊ ಹಾಗಾಗಿ ಅವನಿಗೆ ರುಚಿಯನ್ನು ಕೊಡ್ತಕ್ಕಂಥ ಆಹಾರದಲ್ಲಿಯೇ ಸಮತೋಲನ ಆಹಾರವನ್ನು ಕಾಪಾಡ್ತಕ್ಕಂಥ ಆಹಾರವನ್ನು ಸಲಹೆ ಮಾಡಬೇಕು. ಆ ಒಂದು ಆಹಾರ ಅಭ್ಯಾಸವನ್ನು ನೀವು ರೂಢಿಸ್ಕೋಬೇಕು. ಇದು ಆಹಾರನೂ ಕೂಡ ನೀವು ಯಾವುದೊಂದು ಆಹಾರವನ್ನು ನೀವು ದೀರ್ಘಕಾಲ ನೀವು ಸೇವಿಸಿ ಅಭ್ಯಾಸ ಮಾಡ್ಕೊಂಡಿರ್ತೀರೋ ಆ ಆಹಾರ ಅಭ್ಯಾಸ ಆದರೆ ಅದರಿಂದ ವಿಮುಕ್ತವಾಗೋದು ಕಷ್ಟ. ಒಂದು ಆಹಾರಕ್ಕೆ ಅಭ್ಯಾಸ ಆದರೆ ಅದು ಸರಿಯಿಲ್ಲ ಅಂತಂದ್ರೂ ಕೂಡ ಅದನ್ನೇ ಬಿಡೋದು ಕಷ್ಟ. ಸೊ ಹಾಗಾಗಿ ಆಹಾರದ ಸ್ಥಿರೀಕರಣ ಮಾಡ್ಕೊಳ್ಳುವಾಗ, ಅಭ್ಯಾಸ ಮಾಡಿಕೊಳ್ಳುವಾಗ ಒಂದು ಆರೋಗ್ಯಕರ ಆಹಾರವನ್ನು ಅಭ್ಯಾಸ ಮಾಡಬೇಕು. ಅದನ್ನು ನಾವು ಬಾಲ್ಯದಿಂದಲೇ ಪೋಷಕರು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ, ದಯಮಾಡಿ ನೀವೆಲ್ಲರನ್ನು ಕೂಡ ಅಡಿಗೆಯ ಮನೆ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮ ತಟ್ಟೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ನಾಲಿಗೆಯನ್ನು ಸ್ವಲ್ಪ ಹಿಡಿತದಲ್ಲಿಟ್ಕೊಂಡ್ರೆ ಏನು ವಚನಕಾರರು ಏನು ಹೇಳಿದ್ರು, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತು ನಿಮ್ಮ ಪಾಲಿಗೆ ಬರುತ್ತೆ. ನಮಸ್ಕಾರ.